ಕೀರ್ತನೆಗಳು 146ನೇ ಅಧ್ಯಾಯ 5ನೆಯ ವಾಕ್ಯ. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನೋ. ಈ ವಾಕ್ಯದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟವರು ಧನ್ಯರು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು ಎಂಬುದಾಗಿ. ಅಂದರೆ ಗಮನಿಸುವಾಗ ಕರ್ತನು ಯಾರಿಗೆ ಸಹಾಯಕನಾಗಿದ್ದಾನೋ ಅವನು ಧನ್ಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸಹಾಯಕನು ಅನ್ನುವ ಒಬ್ಬ ವ್ಯಕ್ತಿ ಮುಖ್ಯವಾಗಿ ಕೆಲಸವನ್ನು ಮಾಡುತ್ತಾನೆ. ಆ ಮುಖ್ಯವಾದಂಥ ಕೆಲಸಕ್ಕೆ ಸಹಾಯಕನಾಗಿ ಇಲ್ಲ ಒಂದು ಆಧರಣೆಯಾಗಿ ಇನ್ನೊಬ್ಬ ವ್ಯಕ್ತಿ ಇರುತ್ತಾನೆ. ಆ ವ್ಯಕ್ತಿಯನ್ನೇ ಸಹಾಯಕನು ಎಂಬುದಾಗಿ ಕರೆಯುವಂಥದ್ದು. ಹಾಗಾದರೆ ದೇವರು ನಮ್ಮ ಸಹಾಯಕನು ಅನ್ನುವಾಗ ಆತನೇ ಎಲ್ಲವನ್ನ ಮಾಡುತ್ತಾನೆ ಎಂಬುದಾಗಿ ಅಲ್ಲ. ನಾವು ಕೆಲವೊಂದು ವಿಷಯಗಳನ್ನು ಮಾಡಬೇಕು. ಆ ವಿಷಯಕ್ಕೆ ಸಹಾಯಕನಾಗಿ ನಮ್ಮ ಬಲಹೀನತೆಗಳ ಮಧ್ಯದಲ್ಲಿ, ನಮ್ಮ ಕೊರತೆಗಳ ಮಧ್ಯದಲ್ಲಿ ಆತನು ನಿಂತು ನಮ್ಮನ್ನ ಆಧರಿಸಿ ನಮ್ಮನ್ನ ಬಲಪಡಿಸಿ ಕೃಪೆಯಿಂದ ಮುನ್ನಡೆಸುತ್ತಾನೆ. ಆಗಲೇ ಕೈ ಹಾಕುವಂತ ಕೆಲಸವು ಪರಿಪೂರ್ಣತೆಗೆ ಬರುವಂಥದ್ದು. ಹಾಗಾದರೆ ನಾವು ಏನು ಮಾಡಿದರೂ ಕೂಡ ದೇವರು ಸಹಾಯ ಮಾಡುತ್ತಾರಾ ಅಂದರೆ ಇಲ್ಲ. ದೇವರ ಚಿತ್ತಾನುಸಾರವಾಗಿ ಮೊದಲನೇದಾಗಿ ಆತನನ್ನ ಕೇಳಿ ಆತನಿಂದ ಉತ್ತರವನ್ನ ಹೊಂದಿದ ನಂತರ ನಾವು ಆ ಕೆಲಸಕ್ಕೆ ಕೈ ಹಾಕುವಾಗ ಕರ್ತನು ನಿಶ್ಚಯವಾಗಿ ಸಹಾಯ ಮಾಡುತ್ತಾನೆ. ಆದ್ದರಿಂದಲೇ ಹೇಳಲ್ಪಟ್ಟಿರುವಂಥದ್ದು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು ಎಂಬುದಾಗಿ. ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನ ಮೇಲೆ ನಂಬಿಕೆಯನ್ನಿಟ್ಟು ಆತನಿಂದ ವಿಷಯಗಳನ್ನು ಅಪೇಕ್ಷಿಸಿ ಆತನ ಚಿತ್ತವನ್ನ ಅರಿತು ಅದಕ್ಕೋಸ್ಕರ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಿ, ಆಗ ದೇವರು ನಿಮಗೆ ಸಹಾಯವಾಗಿ ನಿಂತು ನಿಮ್ಮನ್ನು ಬಲಪಡಿಸಿ ನಿಮ್ಮ ಕೊರತೆಗಳನ್ನು ನೀಗಿಸಿ ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುತ್ತಾರೆ. ನಿಮ್ಮ ಜೀವಿತದ ಕೊರತೆಗಳು ನೀಗಿ ಎಲ್ಲ ತಡೆಗಳು ಮುರಿಯಲ್ಪಟ್ಟು ವಿಶೇಷವಾದಂಥ ಮೇಲುಗಳನ್ನು, ಆಶೀರ್ವಾದಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ. ಮೋಶೆಯ ಜೀವಿತದಲ್ಲಿ ಇದನ್ನು ಸ್ಪಷ್ಟವಾಗಿ ಗಮನಿಸಬಹುದು. ಮೊದಲನೆಯದಾಗಿ ಅವನು ದೇವರು ಏನನ್ನ ಹೇಳುತ್ತಾರೋ ಅದನ್ನು ಅರಿತು ಅದರಂತೆ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದನು. ಆ ರೀತಿಯಾಗಿ ಅವನು ಕಾರ್ಯಗಳನ್ನು ಮಾಡುವಾಗ ದೇವರವನಿಗೆ ಸಹಾಯವನ್ನು ಮಾಡಿ ತಾನು ಹೇಳುವಂತ ಎಲ್ಲ ಕಾರ್ಯಗಳು ಪರಿಪೂರ್ಣತೆಗೆ ಬರುವಂತೆ ವಿಷಯಗಳನ್ನ ನೆರವೇರಿಸುತ್ತಾ ಇದ್ದರು. ಇದು ಐಗುಪ್ತ ದೇಶದಲ್ಲಿ ಅವನು ಫರೋಹನ ಮುಂದೆ ನಿಂತಾಗಿನಿಂದ ಹಿಡಿದು ಅವನು ಇಸ್ರಾಯೇಲ್ಯರನ್ನ ಕಾನಾನ್ ದೇಶದ ಹತ್ತಿರಕ್ಕೆ ತರುವವರೆಗೂ ಕೂಡ ಎಲ್ಲ ಕಾರ್ಯಗಳಲ್ಲೂ ಇದೇ ರೀತಿಯಾಗಿ ನಡೆಯಿತು. ಆದ್ದರಿಂದ ಈ ದಿವಸಗಳಲ್ಲಿ ಮೊದಲನೇದಾಗಿ ದೇವರ ಚಿತ್ತವನ್ನ ಕೇಳಿ ಅದನ್ನ ಹೊಂದಿರಿ, ನಂತರ ಅದನ್ನ ಮಾಡುವುದಕ್ಕೆ ಮುಂದಾಗಿರಿ. ಆಗ ದೇವರು ಸಹಾಯ ಮಾಡುತ್ತಾರೆ. ನಿಶ್ಚಯವಾದಂತ ಪರಿಪೂರ್ಣತೆಯನ್ನ ಕಾಣುತ್ತೀರಾ. ಆ ರೀತಿಯಾಗಿ ಜೀವಿತದಲ್ಲಿ ಜಯಶಾಲಿಗಳಾಗಿ ಮುನ್ನಡೆಯುವಂತ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಅಪ್ಪ, ನಮ್ಮ ಜೀವಿತಗಳಲ್ಲಿ ನಿನ್ನ ಮೇಲೆ ನಂಬಿಕೆಯನ್ನಿಟ್ಟು ನಿನ್ನ ಚಿತ್ತವನ್ನ ಅರಿತು ಅದನ್ನು ಮಾಡುವುದಕ್ಕೆ ಮುಂದಾಗುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಮ್ಮ ಬಲಹೀನತೆಗಳು, ಕೊರತೆಗಳು ಅಪ್ಪ ವಿಷಯವಲ್ಲ. ನಾವು ನಿನ್ನ ಚಿತ್ತಾನುಸಾರವಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುವಾಗ ನೀನು ನಮಗೆ ಸಹಾಯಕನಾಗಿ ನಿಲ್ಲುತ್ತೀಯ, ನಮ್ಮನ್ನು ಬಲಪಡಿಸುತ್ತೀಯ, ನಮ್ಮನ್ನು ಆಧರಿಸುತ್ತೀಯ. ಎಲ್ಲ ಕೊರತೆಗಳನ್ನು ನೀಗಿಸಿ ವಿಶೇಷವಾದಂಥ ನಿನ್ನ ಉದ್ದೇಶಗಳನ್ನು ಅಪ್ಪ ಅದ್ಭುತವಾಗಿ ನೆರವೇರಿಸುತ್ತೀಯ. ಅದಕ್ಕೋಸ್ಕರ ಸ್ತೋತ್ರಗಳು. ಧೈರ್ಯವಾಗಿ ಒಂದೊಂದು ಕಾರ್ಯಗಳನ್ನು ಮಾಡುವುದಕ್ಕೂ ನಿನ್ನ ಸಹಾಯವನ್ನು ಪಡೆದು ಅಪ್ಪ ಜಯಶಾಲಿಗಳಾಗಿ ಜೀವಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು. ತಡೆಗಳು ನೀಗಲಿ ಕರ್ತನೆ. ಇದುವರೆಗೂ ಅಪ್ಪ ತಡೆಯಾದಂಥ ವಿಷಯಗಳಲ್ಲಿ, ಶತ್ರು ಅಪ್ಪ ವಿರೋಧವಾಗಿ ನಿಂತಹ ಕಾರ್ಯಗಳಲ್ಲಿ, ವಂಚನೆಗೆ ಒಳಗಾದಂಥ ಕ್ರಿಯೆಗಳಲ್ಲಿ ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ, ಜಯ ಉಂಟಾಗಲಿ. ನಿನ್ನ ಮಕ್ಕಳು ಉದ್ಧರಿಸಲ್ಪಡಲಿ ಕರ್ತನೆ. ಕೈ ಹಾಕುವಂಥ ಕಾರ್ಯಗಳನ್ನು ಸಫಲಪಡಿಸಿಕೊಡು. ವಿಶೇಷವಾಗಿ ಆಶೀರ್ವದಿಸು, ಘನಪಡಿಸು. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆನ ಮಾತುಗಳನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೀನಿ ನಮ್ಮ ತಂದೆಯೇ, ಆಮೇನ್.
ಆಮೇನ್.